ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪುಚ್ಚಣ ಗ್ರಾಮದ ದೇವಿನಗರ ಎಂಬಲ್ಲಿ ಸರ್ಕಾರ ಜಮೀನಿನಲ್ಲಿ ಹಲವು ಕುಟುಂಬಗಳು ಪುಟ್ಟ ಮನೆಗಳನ್ನು ನಿರ್ಮಿಸಿ ವಾಸಿಸ್ತಾ ಇವೆ. ಹೀಗೆ ಸರ್ಕಾರಿ ಜಾಗದಲ್ಲಿ ಹಲವು ಕುಟುಂಬಗಳಿಗೆ ಈಗಾಗಲೇ ಹಕ್ಕುಪತ್ರ ನೀಡಲಾಗಿದೆ. ಆದರೆ 3 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ನೀಡದೆ ವಿಳಂಬ ಮಾಡಿರೋದು ಇದೀಗ ಭಾರೀ ಚರ್ಚೆ ಮತ್ತು ವಿವಾದಕ್ಕೂ ಕಾರಣ ಆಗಿದೆ. ದಲಿತರ ಮನೆಗಳಿಗೆ ಹಕ್ಕುಪತ್ರ ನೀಡದೆ ಅಲೆದಾಟ, ತಾಲೂಕು ಕಚೇರಿ ಎದುರು ಕುಟುಂಬಸ್ಥರ ಹೋರಾಟ. ಹೀಗೆ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಕೂತ ವಂಚಿತ ಕುಟುಂಬ. ದಲಿತ ಕುಟುಂಬದ ಪ್ರತಿಭಟನೆಗೆ ಸಾಥ್ ಕೊಟ್ಟಿರೋ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ. ಈ ದೃಶ್ಯಗಳು ಕಂಡುಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಕಚೇರಿ ಎದುರು. ಪುಣಚ ಗ್ರಾಮದ ದೇವಿನಗರ ಎಂಬಲ್ಲಿ ಸರ್ಕಾರಿ ಜಮೀನಿನಲ್ಲಿ ಹಲವು ಕುಟುಂಬಗಳು ಕಳೆದ 7-8 ವರ್ಷಗಳಿಂದ ಮನೆ ನಿರ್ಮಿಸಿ ವಾಸ ಮಾಡ್ತಿವೆ. ಈ ಪುಣಚ ಗ್ರಾಮವು ಬಂಟ್ವಾಳ ತಾಲೂಕಿಗೆ ಸೇರಿದ್ರೂ ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತದೆ. ಇಲ್ಲಿನ ಹಲವು ಕುಟುಂಬಗಳಿಗೆ ಸರ್ಕಾರದಿಂದ ಈಗಾಗಲೇ ಹಕ್ಕುಪತ್ರ ನೀಡಲಾಗಿದೆ. ಆದರೆ 3 ಕುಟುಂಬಗಳು ಕಳೆದ 8 ವರ್ಷಗಳಿಂದ ಹಕ್ಕುಪತ್ರಕ್ಕಾಗಿ ಪರದಾಡ್ತಿವೆ. ಸರ್ಕಾರಿ ಕಚೇರಿ, ಜನಪ್ರತಿನಿಧಿಗಳ ಕಚೇರಿಗಳಿಗೆ ಅಲೆದಾಡಿದ್ರೂ ಹಕ್ಕುಪತ್ರ ಮಾತ್ರ ಸಿಕ್ಕಿಲ್ಲ. ಶಾಸಕ ಅಶೋಕ್ ಕುಮಾರ್ ರೈ ಈ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲು ಕಾನೂನಿನ ತೊಡಕು ಇದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಬಳಿಕ ಹಕ್ಕುಪತ್ರ ನೀಡೋದಾಗಿ ಶಾಸಕರ ಸೂಚನೆಯಂತೆ ಬಂಟ್ವಾಳ ತಹಶೀಲ್ದಾರ್ 3 ಕುಟುಂಬಗಳಿಗೆ ಭರವಸೆಯನ್ನ ನೀಡಿದ್ರು. ಆದರೆ ಇದುವರೆಗೂ ಹಕ್ಕುಪತ್ರ ಸಿಕ್ಕಿಲ್ಲ. ಪುತ್ತೂರಿನ ಶಾಸಕರು ಅಶೋಕ್ ರೈಗೆ ಸಹ ಕೊಟ್ಟು ಒಂದು 5-6 ತಿಂಗಳಾಯಿತು. ಅದು ಸಹ ಮನವಿ ಪತ್ರ ಉಂಟು, ಅವರಿಗೆ ಅಕ್ನಾಲಜ್ಮೆಂಟ್ ಕೊಟ್ಟದ್ದು ಉಂಟು. ಅವರು ಸಹ ಮಾಡಿಕೊಡ್ತೇನೆ ಅಂತ ಹೇಳಿದರು. ಇತ್ತೀಚಿನ ವಿಷಯದಲ್ಲಿ ಏನಂತೇಳಿ ಗೊಂದಲ ಆಯಿತು ಅಂತೇಳಿ ಗೊತ್ತಿಲ್ಲ. ಈಗ ಏನು ಹೇಳ್ತಾರೆ ಗೊತ್ತುಂಟು, ಅದಕ್ಕೆ 3 ಜನರ ಅಬ್ಜೆಕ್ಷನ್ ಉಂಟು ಅಂತ ಹೇಳ್ತಾರೆ. ಸರ್ಕಾರಿ ಭೂಮಿಯಲ್ಲಿ ಮಾನ್ಯ ಶಾಸಕರಿಗೆ ಗೊತ್ತಿಲ್ಲ. ಸಾಧಾರಣ ಪುತ್ತೂರು ತಾಲೂಕಲ್ಲಿ ಒಂದು 56-57 ಗ್ರಾಮದವರು ಪ್ರತಿನಿಧಿ. ಆ ಪ್ರತಿನಿಧಿಯಾಗಿ ಯಾರ್ದು ಅಬ್ಜೆಕ್ಷನ್ ಅಂತೇಳಿ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ಕೋರ್ಟು ಯಾವುದೇ ತಡೆ ಆಜ್ಞೆ ಬರುವುದಿಲ್ಲ. ಆದರೂ ಇಷ್ಟೆಲ್ಲ ಮಾಡುವ ಇವರು ಹಕ್ಕುಪತ್ರ ಕೊಡಲಿಕ್ಕೆ ಏನು ಅಂತೇಳಿ ನಾವು ಅದಕ್ಕೆ ಹೋರಾಟ ಮಾಡಿದೆವು. ಹಕ್ಕುಪತ್ರಕ್ಕಾಗಿ ಸರ್ಕಾರಕ್ಕೆ 3 ಕುಟುಂಬಗಳು ಹಣ ಕಟ್ಟಿವೆ. ಜಾಗ ಮಂಜೂರಾತಿಗೆ ಬೇಕಾದ ಎಲ್ಲಾ ಕೆಲಸಗಳನ್ನೂ ಮುಗಿಸಲಾಗಿದೆ. ಹಕ್ಕುಪತ್ರ ನೀಡಲು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರೋದ್ರ ನಡುವೆ ಸರ್ಕಾರಿ ಜಾಗಕ್ಕೆ ಆಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಬಡ ದಲಿತ ಕುಟುಂಬಗಳಿಗೆ ನೀಡಬೇಕಾದ ಹಕ್ಕುಪತ್ರವನ್ನ ತಡೆ ಹಿಡಿಯುವ ಕಾರ್ಯ ಮಾಡಲಾಗಿದೆ. ನಾವೀಗ 4-5 ತಿಂಗಳಾಯಿತು ನಾವು ಇದಕ್ಕೆ ಹೋರಾಟ ಮಾಡೋದು. ಆದರೆ ಎಷ್ಟರ ತನಕ ಅದಕ್ಕೆ ನಂತರ ಕೂತ್ಕೊಂಡವರಿಗೆ ಹಕ್ಕುಪತ್ರ ಆಗಿದೆ. ಅಂದರೆ ಮೊದಲು ನಾನೇ ಕೂತ್ಕೊಂಡದ್ದಲ್ಲಿ ಯಾರೂ ಇರಲಿಲ್ಲ. ಭಯಪಟ್ಟು ರಾತ್ರಿ ಎಲ್ಲ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ನಮ್ಮನ್ನು ಎದುರಿಸಿದ್ದಾರೆ. ಆದರೂ ನಾವು ಮಕ್ಕಳನ್ನು ಇಟ್ಕೊಂಡು ಅಲ್ಲೇ ಇದ್ದೇವೆ. ನಮಗೆ ಹಕ್ಕುಪತ್ರ ಸಿಗಬೇಕಂತ ನಾವು ಹೋರಾಟ ಕೊಡ್ತೇನೆ ಅಂತ ಹೇಳಿದ್ದಾರೆ. ತಹಶೀಲ್ದಾರ್ ಹೇಳಿದ್ದಾರೆ ಕೊಡ್ತೇನೆ ಅಂತ. ಲೆಟ್ರಲ್ಲೂ ಬರೆದು ಕೊಟ್ಟಿದ್ದಾರೆ. ಸೈನ್ ಎಲ್ಲ ತೆಕ್ಕೊಂಡಿದ್ದಾರೆ. ಚಲಾನ್ ಗಟ್ಟಿಯಾಗಿದೆ. ಆದರೂ ಇಲ್ಲ. ನಾವೀಗ ಕೂತದ್ದು ಗೌರ್ಮೆಂಟ್ ಜಾಗ. ಅದರಲ್ಲಿ ಮತ್ತೆ ಹತ್ತಿರದಲ್ಲಿ 710 ಸರ್ವೆ ನಂಬರಲ್ಲಿ DC ಮನ್ನ ಜಾಗ ಇದೆ. ಈಗ ನಮಗೆ ಅವರು ನಿನ್ನೆ ಹೇಳಿದ ಪ್ರಕಾರ 2015ರ ಮೊದಲು ಕೂತವರಿಗೆ 94C ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರ ನಂತರ ಕೂತವರು ಎಷ್ಟೋ ಜನ ಇದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ ಮೊನ್ನೆ. ನಮ್ಮ ಮೇಲೆ 23ರ ಮೇಲೆ ಕೂತವರಿಗೂ ಕೂಡ ಈಗ 94Cಯಲ್ಲಿ ಒಂದು 4 ಮನೆ ಅಲ್ಲೇ ಕೊಟ್ಟಿದ್ದಾರೆ. 3 ಕುಟುಂಬಗಳ ಜೊತೆಗೆ ಇನ್ನೂ ಹಲವು ಮನೆಗಳು ಅದೇ ಸರ್ಕಾರಿ ಜಾಗದಲ್ಲಿದೆ. ಹಕ್ಕುಪತ್ರ ವಂಚಿತ ಕುಟುಂಬಗಳು ಮನೆ ನಿರ್ಮಿಸಿದ ಬಳಿಕ ನಿರ್ಮಾಣವಾದ ಮನೆಗಳಿಗೆ ಹಕ್ಕುಪತ್ರವನ್ನ ನೀಡಲಾಗಿದೆ. ಆದರೆ ಈ 3 ಮನೆಗಳಿಗೆ ಮಾತ್ರ ಹಕ್ಕುಪತ್ರ ನೀಡದಿರುವ ಹಿಂದೆ ಹಲವು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕೈವಾಡ ಇದೆ ಅನ್ನುವಂತಹ ಆರೋಪ ಇದೆ. ಹಕ್ಕುಪತ್ರ ನೀಡುವ ತನಕ ಮತ್ತೆ ಅಹೋರಾತ್ರಿ ಪ್ರತಿಭಟನೆಗೆ 3 ಕುಟುಂಬಗಳು ನಿರ್ಧರಿಸಿವೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.